ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಟೈಮ್ ಬಂದು 6 ಗಂಟೆ 6:30 ಆಗ್ಬಿಟ್ಟೈತೆ. ಮತ್ತೆ ಸ್ನಾನ ಮಾಡೋಕ್ಕೆ ಸೋಪು ಮತ್ತು ಬ್ರಷ್ ತಗೋತವ್ರೆ. ಇವಾಗ ಇವನ್ನ ಮುಡಿ ಕೊಡಿಸ್ಬೇಕು ಗೈಸ್. ಇವ್ನ ಕರ್ಕೊ ಹೋಗಿ ಜಿನ್ನಳಿನ ಬೆಳಿಗ್ಗೆ ಆಂಜನೇಯ ದರ್ಶನ ಆಂಜನೇಯ ಸ್ವಾಮಿ ಅಂದ್ಬಿಟ್ಟವ್ರಿ ಗೈಸ್. ಮತ್ತೆ ಇವಾಗ ಇವ್ನಿಗೆ ಮುಡಿ ಕೊಡ್ಸೋಕೈತಾರೆ. ಬಂದು ನಾವು ಸ್ನಾನ ಮಾಡಬೇಕು. ಇವರಿಬ್ರು ಒಳ್ಳೆ ಸ್ನಾನ ಮಾಡಿದಾರಂತೆ. ನಾವು ರೂಮಲ್ಲಿ ಸ್ನಾನ ಮಾಡ್ಕೋತೀವಿ. ನಾನು ಟವಲ್ ಅಂಡರ್ವೇರ್ ತಗೊಬರ್ಬೇಕು. ಟವಲ್ ಅಂಡರ್ವೇರ್ ತಗೊಂಡು ಸ್ನಾನ ಮಾಡೋಕೆ ನೋಡಿ ಸೋಪ್ ಎಲ್ಲ ತಗೋತಾವ್ರೆ. ನಂಗೊಂದು ಬ್ರಷ್ ತಗಲ್ಲ ಹೋಗ್ಬಿಟ್ಟು ಅಪ್ರಿಲಕ್ಕೆ ಆಕ್ಸಿಸ್ಕಿ ತಗೋಬಿಟ್ಟು ಅಪ್ರಿಲಕ್ಕೆ ಚುತ್ತಾನಲ್ಲ ಅವನು. ಮಾದಪ್ಪ ಇನ್ನೂ ಒಳ್ಳೆ ಆಗಿಲ್ಲ ನೈಟು ಕರೆಕ್ಟಾಗಿ. ನಾವು ನೈಟ್ ಮನಿಕಂದಾಗ ಎಷ್ಟು ಗಂಟೆ? 3 ಗಂಟೆಗೆ ಮನಿಕಂದು ಆಗ್ಲೇ 6 ಗಂಟೆಗೆ ಎದ್ದೀವಲ್ಲ. ನಿದ್ದೆ ಸಾಕಂದ. ಗಾಡಿ ಓಡಿಸೋರು ಮಾತ್ರ ನಿಧಾನಕ್ಕೆ ಓಡಿಸ್ಬೇಕು. ಇಲ್ಲ ಅಂದ್ರೆ ಕಣ್ಗಿಣ್ಣಿ ಇತ್ತಾಗ ಒಂದು ಚೂರಿಗೆ ಎಳೀತೋದ್ರ ಲೆಫ್ಟ್ಗೆ ಎಳೀತಂದ್ರೆ ಈಗ ಹೋಯ್ತೀವಿ, ರೈಟ್ಗೆ ಎಳೀತಂದ್ರೆ ಈಗ ಹೋಯ್ತೀವಿ ಆ ಥರ. ಇಲ್ಲ ಅಂದ್ರೆ ಗಾಯ್ಸ್ ಈ ಕಡೆಯಿಂದ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿಸ್ಕೊ ಹೋಗೋದೆ. ಅಯ್ಯೋ, ಕಾರ್ ಆದ್ರೆ ಡೇಂಜರು. ಬೈಕಲ್ವಾ ಓಡಿಸ್ಬೋದು. ಬಂದಿಲ್ಲ ದರ್ಶನ ಮಾಡ್ಕೊಂಬಂದು ಮನೆ ಕಡೆ ಬಿಡಿ. ಒಂದು 5 ನಿಮಿಷ 5 ನಿಮಿಷ ಮನೆ ಕಳಕದಕ್ಕೆ ಬರ್ಬೇಕು. ಒಂದು 2 ಅವರ್ ಮಡಿ. ಚಿನಾಲಿ ನಿಧಾನಕ್ಕೆ ಬಾ ನುಗ್ಲಿ ಬರೋಣ. ಆಮೇಲೆ ಇಲ್ಲೇ ಕೆಂಪೇಟೆ ಮಾಡ್ಕೊಬಿಟ್ಟು ಕಳ ಅಲ್ಲ ಕಳ ಹೋಗ್ಬಿಟ್ಟು ಕೈಸ್. ನನ್ನ ಹತ್ರ ಅಂಡರ್ವೇರು ಟವಲ್ ಇರಲಿಲ್ಲ. ಇಲ್ಲೇ ಅಂಗಡಿ ಹತ್ರನೇ ಪರ್ಚೇಸ್ ಮಾಡ್ತಾವನೆ ತಗೊಂಡಿದ್ದೀನಿ. ಇವಾಗ ಮತ್ತೆ ನಾನು ರೂಮ್ ಹತ್ರ ಹೋಗ್ಬೇಕು ಸ್ನಾನ ಮಾಡೋಕ್ಕೆ. ಇದನ್ನು ತಗೊಂಡು ಗೈಸ್ ಅವ್ರು ನೋಡಿ ಜಿನ್ನಳಿ ಇವಾಗ ಮುಡಿ ಮಾಡಿಸ್ತಾನ. ಮುಡಿ ಮಾಡಿಸ್ಕೊಂಡು ಇವರು ಇಲ್ಲೇ ಸ್ನಾನ ಮಾಡ್ತಾರಂತೆ ತಣ್ಣೀರನ್ನ. ಗಾಯ್ಸ್ ಈಗ ಮಾದಪ್ಪನ ಬೆಟ್ಟದಲ್ಲಿ ತಣ್ಣೀರು ಸ್ನಾನ ಮುಡಿ ಮಾಡ್ಸಕ್ಕೆ ಟೋಕನ್ ತಗೊಂಡಿ ನಮ್ಮ ಜಿನ್ನಳಿಗೆ. ಗೈಸ್ ಇವನ್ನ ಕೂದಲಿರೋ ಮುಖನ ನೋಡ್ಕೊಡಿ. ಇದೆ ಗೈಸ್ ಲಾಸ್ಟ್ ಲುಕ್ ಅಣ್ಣಂದು. 3 ತಿಂಗಳು ಬೇಕು ಈ ಲುಕ್ ಬರಾಗ. 3-4 ತಿಂಗಳು ಬೇಕು. ಸಿಗಲ್ಲ ಕೊಡಿ. ನಾನು ನೀವು ಇಲ್ಲೇ ಮಾಡ್ತೇನೆ, ನಾವು ಹೋಗಿದ್ ಬರ್ತೀವಿ. ನಾವು ಮೊದಲು ನೀರಲ್ಲಿ ಮುಳುಗ್ಬಿಟ್ಟು ಉಳ್ಸಿ ಮಾಡ್ಬಿಟ್ಟು ಬಂದು ಆಮೇಲೆ ಗುಡ್ಡ ಮಾಡ್ಸಕ್ ಹೋಗೋದು. ಸರಿ, ನೀವು ಇಲ್ಲಿ ತಣ್ಣೀರು ಸ್ನಾನ ಮಾಡ್ಕೊಂಡು ಬಿಸಿನೀರು ಸ್ನಾನ ಮಾಡ್ತೀಯ? ಇಲ್ಲ ಹಂಗಲ್ಲ, ಬದಲು ಸ್ನಾನ ಮಾಡ್ಕೊಂಡು ಬಿಡ್ತೀವಿ. ಆಮೇಲೆ ಬೈತಾರೆ ಕೇಳೋರು ಸ್ನಾನ ಮಾಡಕ್ಕೆ ನೀವು ಹಂಗೆ ಹಿಂಗೆ ಹಾಕೊಂಡು. ನಾವು ಮಾಡ್ಕೊಂಡು ಬಂದ್ಬಿಡ್ತೀವಿ. ಬೈಕೇ ಕೊಡಿ. ನಾವು ಬಟ್ಟೆ ನೋಡ್ಕೊಳ್ಳೋ ಮರಿ ಇಲ್ಲಿ ನೀನು ತಮಾಷೆ ಮಾಡ್ತಾರೆ ಮರಿ. ಇಲ್ಲ ನಾನು ಬಟ್ಟೆ ತಂದಿಲ್ವಲ್ಲ ಮಾಡ್ಕೊಳಕುವೆ. ಅಲ್ಲೋ ಕಳ ಬತ್ತ ಇಲ್ಲ ಹಂಗಳಕಲ್ಲ. ಒಬ್ರು ಇಟ್ಕೊಳ್ಳಿ, ಒಬ್ರು ಮಾಡ್ಕೊಳ್ಳಿ. ಇಲ್ಲ ಅಣ್ಣಂಗಡಿಯವ್ರ ಕೈಲಿ ಕೊಳ್ಳೋ ಬಟ್ಟೆ ಇಲ್ಲಿ ಏನ್ ಮಾಡೋಣ? ಉಳ್ಸ ಮಾಡಿ ಬರ ಗಂಟ ಸುಮ್ಮನಿರು ನೀನು. ಆಮೇಲೆ ಇದು ಮಾಡ್ಕೊಳೆ ಹೋಗೆ. ಆಮೇಲೆ ಲೇಟ್ ಆಯ್ತಂಗ ಬೋದ್ಗಿರಿ ಹೇಳ. ಮಾದೇಶ್ವರ ಬೆಟ್ಟ ಉಳ್ಸ ಮಾಡ್ಬಿಡು. ಸ್ನಾನ ಇಲ್ಲಿ ಮಾಡೋದಲ್ಲ, ನೀನು ಇಲ್ಲಿ ಮುಳುಗ್ಬೇಕು ಅಷ್ಟೇ. ಸ್ನಾನ ಅಲ್ಲಿ ಮಾಡ್ಕೋಬೇಕು. ಸ್ನಾನ ಇಲ್ಲೇ ಮಾಡ್ದಲ್ಲ ಗುಂಡು ನೀನು. ಇಲ್ಲ ಅಲ್ಲಿ ನಲ್ಲಿ ನೀರು ಬರ್ತಾವಲ್ಲ ಅಲ್ಲಿ ಮೇಲ. ಈಗ ರೂಮಲ್ಲಿ ಸ್ನಾನ ಮಾಡ್ತೀನಿ ಅಂತನಲ್ಲೇವಾ? ಇಲ್ಲೇ ಮಾಡ್ಕೊತೀನಿ ಬಿಡು ಮರಿ. ನಾನು ಜಿನ್ನ ಇಲ್ಲೇ ಮಾಡ್ತೀವಿ ಅಂತ. ಅಲ್ಲಿ ಮೇಲೆ ಮಾಡ್ಬೋದು ಕಳ ನೀರು. ಅಲ್ಲಿ ನಲ್ಲಿಗಳು ಮೇಲೆ ಹೋಗಿ ಮುಳುಗಿ ದಡದಲ್ಲೇ ಮುಳುಗಿ ಒಳಕೊಂಡೋದ್ರಿ. ಹೋಗಿ ಗುಂಡು ಅಲ್ಲಿ ರೆಡಿ ಆಯ್ತಾ ಇದ್ಯಾಕೆ? ಜಲ್ದಿ ಹೋಗು ತಗೋಬಾಯ್. ಆಯ್ತು ಬರ್ಸೋದ. ಅಲ್ಲೋಡ ನೇಳೇನೋ ಕಪ್ಪಿಗಳು ಅಲ್ಲೋಡ್ರಿ ಹೆಂಗ್ ಗುದಿಸ್ತದ ಕಪ್ಪಿಗಳು. ನಾವು ನಿಜ ವಾರದವ್ರು ತಿಂಗಳ ಚಿಕ್ಕ ನಾನು ಹಿಂಗೆಲ್ಲ ಮಾಡಿದ್ರೆ ಬರಲೇಬೇಡಿ ನೀವು. ದಡ್ದಲ್ಲ ಮುಳುಗು ಹೊಂಟೋದೆ ಒಳಗ ಗುಂಡು ಹೋಗಲ್ಲ. ಆಯ್ತಲ್ಲ ಮುಳುಗಬೇಕು. ಸಾಕು ಅಲ್ಲೇ ಮುಳುಗ್ಲಾ. ಓ ಮುಳುಗ್ಲಾ. 1 2 3 ದಿನ ಮುಳುಗ. ಮುಳುಗ್ಲಾ ದಿನಳೆ ಮುಳುಗ್ಲಾ. ಗುಂಡು ಮುಳುಗ್ಬಿಟ್ಟು ಎದ್ದೆ ಬಿಟ್ನಲ್ಲ. ಇನ್ನೂ ಇದು ಮಾಡ್ತೇನಿಲ್ಲ. ನೋಡಿ ಜಿನ್ನಳೆ ಚಳಿ ಅಂದ್ಬಿಟ್ಟು ನಾಟಕ ಹೊಡಿತಾನ. ಓಹೋ ನಡ್ತಾ ಬಿದ್ದಾನಲ್ಲಪ್ಪ ಅಣ್ಣ. ಒಂದು ಹೊಡಿ ಹೊಡಿಲ್ಲ. ಇನ್ನೆರಡು ಮುಳುಗಾಕು.
2 3 ಬಂದ್ಬಿಡಿಗ ಎದ್ದು ಶಿಸ್ತಾಗಿ ಕೈಯ ಮುಗಿದ್ಬಿಟ್ಟು ಭಗವಂತನ ನಾ ಗುಂಡು ಇನ್ನೊಂದು 3 ಮುಳುಗಾಕಕ್ಕೆ ಹೋಗಿದೆ ಇಲ್ಲಿ ಓಹೋ 1 2 3 ಮುಳುಗ ಆಗ್ತಾ ಇಲ್ಲ ಬರ್ತೀವಿ ಹಿಂಗೆ ಹೋಗಿದ್ದು ಚಳಿನೇ ಕಾಣಲ್ಲ ನಿಮ್ಗೆ ನಮ್ಗೆ ಅಪಾಟಿ ಚಳಿ ಹೊಡೆದಿದ್ದಲ್ಲ ಚಳಿ ತಗೋಬಾರ್ದು ಮೈಂಡ್ಗೆ ಹಂಗೆ ಉಳ್ಸೇವನಾ ಸ್ಥಾನ ಅಲ್ಲಿ ಮುಳುಗ್ಬಿಟ್ಟು ಇಲ್ಲಿ ನೋಡಿ ಉಳ್ಸೇವೆ ಮಾಡ್ತಾವ್ರೆ ಇಬ್ಬರು ಜಿನ್ನಳಿದು ಮುಡಿ ಇರೋದು ಗುಂಡದು ಏನೂ ಇಲ್ಲ ಬಟ್ ಅವನು ಜೊತೆಗೆ ಮಾಡ್ತಾವ್ರೆ ಮಾಡಲೇಬೇಕು ಇಲ್ಲಿ ಅಂತ ಹೆಂಗೆ ಬರ್ತಾವ್ರೆ ಬಾಡಿ ಮ್ಯಾನ್ಗಳು ಅವಾಗಲೇ ಎಲ್ಲ ಎತ್ಕೊಂಡ್ಬಂದು ಇಲ್ಲಿ ಇನ್ನೇನು ಅಲ್ಲೇ ನಿಂತ್ಕೊಂಡು ಅಲ್ಲೇ 10 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ವ ನಿಮಗೆ ನೀನು ಇಲ್ಲೋರು ಭಯ ನನಗೆ ಇದ್ರಕ ಗಡ 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 ಅಂತ ಜೀವ ನಿನ್ನ ಜೊತೆನೇ ಇರ್ಬೇಕು ನಾನು ತಪ್ಪಿಸ್ಕೊಬಿಟ್ರೆ ಮಾಡಕ್ಕೆ ಅಂತ ಪ್ಯಾಂಟ್ ಇಕ್ಕ ಮಾಡಿದ್ರೆ ಬೇರೆ ಅಂತ ನಿಮ್ಗೆ ಪ್ಯಾಂಟ್ ಇಕ್ಕಂದಿದ್ರೆ ಆಗೋದಕ್ಕಲ್ಲ ಏನಿಲ್ಲ ಮೈಯಲ್ಲಿ ಮಾಡಿದ್ರೆ ಆಗೋದು ಯಾವ ಮಾಮಿ ಒಳ್ಳೇದು ಮಾಡ್ಬೇಕಲ್ಲ ಗುಂಡು ತೋರಿಸ್ತೀರಿ 6 ಪ್ಯಾಕ್ ಮಾಡಿದ ಗೈಸ್ ಜಿನ್ನಳೆ ಅದು ಏನಂತ ಅರ್ಕ ಕಟ್ಕೊಂಡು ಇನ್ನೂ ಗೊತ್ತಿಲ್ಲ ಲಾಸ್ಟಲ್ಲಿ ನಾನು ವೀಡಿಯೋಗೆ ಹೇಳಲೇಬೇಕು ಏನಂತ ಅರ್ಕ ಕಟ್ಕೊಂಡಿದ್ದ ಸಸ್ಪೆನ್ಸ್ ಹೇಳ ಆಗದ ತಾನೆ ಮುಡಿ ಕೊಡ್ತೀವಿ ತಾನೆ ಅರ್ಕೆ ತೀರಿಲ್ಲವಾ ಸಸ್ಪೆನ್ಸ್ ಅವೆಲ್ಲ ಅರ್ಕೆ ತೀರಿಲ್ವಾ ಮತ್ತೆ ತೀರ್ತು ಒಂದಿಲ್ಲ ಆಯ್ತು ಸಕ್ಸಸ್ ಆಯ್ತು ಒಂದಿಲ್ಲ ನಾನು ಬಿಸಿ ಸ್ನಾನ ಮಾಡೋ ಅಂತ ಬಂದರೆ ಇಲ್ಲಿ ಎಲ್ಲ ತಣ್ಣಿ ಸ್ನಾನ ಮಾಡ್ಬೇಕು ಅಂತ ನಾನು ತಣ್ಣಿ ಸ್ನಾನ ಮಾಡು ನಾ ಅಲ್ಲಿ ಬಿಸಿ ದುಡ್ಡು ಕೊಡ್ರಿ 20 ರೂಪಾಯಿ ಅದು ಎಷ್ಟು ಅರ್ಕೆ ಕಟ್ಕೊಂಡು ತಣ್ಣಿ ಸ್ನಾನ ಮಾಡ್ಬೇಕಂತ ಯಾರು ಹೇಳಿದ್ದು ಇಲ್ಲ ಅರ್ಕೆ ಕಟ್ಕೊಂಡ್ರೆ ತಣ್ಣಿ ಸ್ನಾನ ಮಾಡ್ಬೇಕಾ ಬೇಕು ಅಂತ ರೂಲ್ಸ್ ಇಲ್ಲ ಬಟ್ ಯಾರು ಸಂಸ್ಕೃತಿ ಪ್ರಕಾರ ಮಾಡ್ಬೇಕು ಅಂತ ತಣ್ಣಿ ಸ್ನಾನ ಮಾಡಿದ್ರೆ ಒಳ್ಳೇದು ಅಂತ ತಣ್ಣಿ ಸ್ನಾನ ಮಾಡಿದ್ರು ಒಳ್ಳೇದು ಶಾಂತಿ ಕಮ್ಮರ್ಯ ಅದು ಖಂಡಿತ ಸತ್ಯವಾದ ಮಾತಾಡ್ತಿದೆ ಬೆಳಿಗ್ಗೆ ಗೈಸ್ ಇವಾಗ ಅವ್ರಿಬ್ರನ್ನ ಅಲ್ಲಿ ಬಿಟ್ಬಿಟ್ಟು ಇಲ್ಲಿಗೆ ಸ್ನಾನ ಮಾಡೋವಂಥ ರೂಮ್ ಹತ್ರ ಬಂದಿದ್ದೇವೆ ಇವರೆಲ್ಲ ಸ್ನಾನ ಮಾಡ್ಕೊಂಡು ಕೂತವ್ರೆ ಮಾದನು ಜಿಪಿನೋ ಹೊಸ ಜರ್ಕಿನೋ ಹೊಸ ಜರ್ಕಿನು ಹೊಸದು ಒಳಗಡೆ ಹೊಸದು ಮೇಲೆ ಬರ್ತಡೇ ಗೈಸ್ ಬರ್ತಡೇ ಮ್ಯಾನ್ ಇವತ್ತು ಆದರೆ ವಿಡಿಯೋ ಇವತ್ತು ಅಪ್ಲೋಡ್ ಮಾಡೋಕ್ಕಾಗಲ್ಲ ಜೂಮ್ ಆಗಲ್ಲ ಅವ್ನ ಕಲೆ ಹೇಳಿ ಅವ್ನ ಕಲೆ ಏನು ಕಿಸಕ್ಕಾಗಲ್ಲ ಏನು ಕಿಸಕ್ಕಾಗಲ್ಲ ರಾತ್ರಿ ಎಷ್ಟೊತ್ತಪ್ಪ ನೀವು ನಿದ್ದೆ ಕೊಟ್ಟಿದ್ದು ಮಾಡುವೆ ಏನು ಮಾಡುವೆ ರಾತ್ರಿ ಮಾಡುವೆ ಒಂದೇ ನಿಮಿಷ ಎಡಿಟ್ ಸ್ಟಾರ್ಟ್ ಮಾಡ್ತೀನಿ ಮಾಡು ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಜಲ್ದಿ ಸ್ಟಾರ್ಟ್ ಮಾಡು ನಮಗೂ ಖುಷಿ ಇವಾಗ ಸ್ನಾನ ಮಾಡಬೇಕು ಇವರೆಲ್ಲ ಸ್ನಾನ ಮಾಡ್ಕೊಂಡು ಕೂತವ್ರೆ ಲೇಟ್ ಆಗ್ಬಿಟ್ರೆ ಕಷ್ಟ ಹಂಗೆ ಬೇರೆ ತಲೆ ಕೆಡ್ತಾರ ಕರ್ನಾಟಕ ಬಾಯ್ ಆಗಿದ್ದು ಬೂಟ್ ಕಟ್ಟಾಕೊಂಡು ಕೇರಳ ಬಾಯ್ ಆಗ್ಬಿಟ್ಟವ್ರೆ ಬರ್ತಡೇ ಮ್ಯಾನ್ ವಿನಯ್ ಮುಖ ನೀವೆಲ್ಲ ಬರೀ ಕೇಕು ಕಟ್ ಮಾಡ್ತಾರೆ ಗುಡಿನೇ ಅಲ್ಲ ಒಬ್ಬೊಬ್ರು ಕೇಕ್ ಕಟ್ ಮಾಡಿಸ್ತಾರೆ ಗುಡಿನೇ ಕೊಟ್ಬಿಟ್ಟ ಎಷ್ಟೊತ್ತಿಗೆ ನಾವು ಎದ್ದಿದ್ದು 6 ಗಂಟೆಗೆ ನಾನು ನಿನ್ನೆ ಒಂಥರ ಬೂಟ್ ಕಟ್ಕೊಳ್ಳ ಫಾರ್ಮರ್ಸ್ ಬೂಟ್ ಕಟ್ಟೋ ನಿಂದು ಫುಲ್ ಇದು ಜಪಾನಿ ಸ್ಟೈಲ್ ಇದು ಒಂಥರ ಚೀನಾದವ್ರ ಥರ ಕಾಣ್ತಿದೆ ಬೂಟ್ ಕಟ್ಟು ಬೂಟ್ ಕಟ್ ಮೇಲೆ ಬೇಸ್ ಇವಾಗ 8 ಗಂಟೆಗೆ ಹೋಯ್ತಾ ಇದೀವಿ ದರ್ಶನಕ್ಕೆ ನಾವು 6 ಗಂಟೆ ಎಲ್ಲ ರೆಡಿ 8 ಗಂಟೆ ಅವ್ರು ಮುಡಿ ಮಾಡಿಸ್ಕೊಬರೋ ಗಂಟೆ ಎಲ್ಲ 8 ಗಂಟೆ ಆಗೋಯ್ತು ಅಲ್ಲಿ 6 ಅಂದ್ರೆ 7 ಅವರ್ ಟೈಮ್ ತಗೊಂಡ್ವಲ್ಲ ರೆಡಿ ಹಾಕಿ ಎಲ್ಲ ಇವ್ರು ಕರ್ಕೋಗಿ ಅಲ್ಲಿ ಇದು ಮಾಡ್ಕೊಂಡು ಊರಿಗೆ ಬರೋದು ಲೇಟ್ ಆಯಿತು ಮುಡಿ ಮಾಡಿಸ್ಕೊಂಡು ನಾವು ಸ್ನಾನ ಮಾಡಿದ್ವಿ ಎಲ್ಲ ಬರ್ತಿದ್ವಿ ಇಲ್ಲ ಗಾಯ್ಸ್ ನಿಮ್ ಬ್ಲೂ ಐಸ್ ಪ್ರಸಿ ಅವರು ಗಾಡಿ ಬಿಗಿ ಬರಲ್ಲ ಟವಲ್ ಮತ್ತೆ ಒಳಗಡೆ ಗಾಡಿ ಬಿಗಿ ಅದಕ್ಕೆ ಒಬ್ರಿಗೆ ಕೆಟ್ಟದಾಗಿ ಹೇಳಕ್ ಗೈಸ್ GT ಗಾಡಿಗೆ ಎಲ್ಲ ಫುಲ್ ಇರೋ ಮುತ್ಕೊಬಿಟ್ಟೈತೆ ಕೆಂಚಿರ ನಿನ್ ಬೈಕ್ ಇಷ್ಟ ಆಗಿ ಬಂದು ಹತ್ತಿರೋದು ಕಣೆ ಅವು ಓ ಇಲ್ಲಿ ನೋಡ ಮರ ಇರಗಳು ಇಲ್ಲವ ಕಣೆ ಕೂಡ ಬಂದು ನಿಲ್ಸ್ಬಿಟ್ಟು ಏನಾರ ಏನೇ ತಾನೇ ವಾಶ್ ಮಾಡ್ಕೊಂಡ್ ಬಂದ್ವಿ ಪೂರ್ತಿ ಎಲ್ಲ ಸರ್ವಿಸು ಇಂಜಿನ್ ಹೀಟ್ ಆದ್ರೆ ಸತ್ತೇ ಹೋಯ್ತಾವ ಅವು ಸೀಟ್ ಕಳಿಬೋದು ಅಂತ ಗೈಸ್ ಪೂಜೆ ಸಾಮಾನು ತಗೋತಿದ್ದೀವಿ 2 ಪೂಜೆ ಸಾಮಾನು
ಜಿನ್ನಳ್ಳಿ ಅವ್ರ ಮನೆಗೆ ಒಂದು ಪೂಜೆಗೆ ಮತ್ತೆ ನಮ್ಮಿಂದ ಒಂದು ತಗತ್ತೆ ಅಲ್ಲಿ ಕರ್ಕೊಂಬಂದ ನಮ್ಮನ್ನ ಅಕ್ಕ ಭಾಳ ಚೆನ್ನಾಗಿರೋದು ಕುಡಿ ಚೆನ್ನಾಗಿರೋದು ಹಾಕ್ಕೊಡ್ತೀನಿ ಅಂತ ಏನು ಜೈನ್ಗಳು ಗೈಸ್ ಪೂಜೆ ಸಾಮಾನು ತಗೋ ಹೋಯ್ತಿದ್ದೀವಿ 400 ರೂಪಾಯಿ ತಗೊಂಡ್ರು ಪೂಜೆ ಸಾಮಾನಿಗೆ 400 ರೂಪಾಯಿ ಆಯಿತು ಮತ್ತೆ ಇವಾಗ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಸ್ಕೊ ಬರ್ತಾ ಇರೋದು ಏನು ನಿಂದು ಮನ್ಸ ನಮ್ಮ ಟೆನ್ಷನ್ ಹೋಗ್ಬೇಡ ಏನು ಟೆನ್ಷನ್ ಆಗಿದೆ ಗೈಸ್ ಎಲ್ಲ ಯಾವ ಥರ ಮಾಡಿದ್ರೆ ಮನೆಗೆ ಹೋದು ನಾಟಕ ನಡೆದ ಅನ್ಸುತ್ತೆ ಕಮರ ಇಲ್ಲಿ ಚೇಂಜ್ ಕೊಟ್ಟು ನಾಟಕ ನಡೆದ ಅನ್ಸುತ್ತೆ ಇಲ್ಲಿ ₹1 ಚೇಂಜ್ ಕೊಟ್ಟು ನಾನು ನಿನಗೆ ₹1 ಅಲ್ಲೇ ಟಿಪೆ ಮೇಲೆ ಯಾರು ಕೊಟ್ಟಿದ್ದ ಯಾರು ಕೊಟ್ಟಿದ್ದಲ್ಲ ಅಂತ ಅಲ್ಲಿ ದೇವ್ರಿಗೆ ₹100 ಬಾಯಿ ಈಸ್ಕೊ ₹1 ತಲೆ ಕೆಡ್ಸ್ಕೊಬಿಡ ಅಯ್ಯೋ ಅಂಗಡಿಗಳಲ್ಲಿ ಕೊಡ್ತಾರ ಬಾಮ್ರಿ ನೋಡಿದ್ದ ಅದಕ್ಕೆ ಬಂದಿರೋದು ಇವಾಗ ಎಲ್ಲ ಯಾವ ಥರ ಬಂದ ನೋಡು ನಾವು ಈ ಥರ ತಾರ್ಪಲ್ ತಗೊಂಡು ಬಂದಿದ್ದ ಒಂದ್ಸಾರಿ ನೈಟು ದೇವ್ರಿಗೆ ಫೋನ್ ಪೇ ಮಾಡ್ಕೊಂಡು ಒಂದು ಸ್ವಲ್ಪ ಭಕ್ತಿ ಕಮ್ಮಿ ಭಕ್ತಿ ಬರಂಗೆ ಹಾಕಿ ನಂಗೆ ನೀಟಾಗಿ ಹೊಡೀರಿ ಎದ್ದು ಕಾಣ್ಬೇಕು ಉಬತ್ತಿ ನೀವು ಹೊಡೆದಿರೋದು ಊರಿಗೆ ಹೋಗಿ ಗಂಟ್ರೆ ಅಲ್ಸೋಗ್ಬಾರ್ದು ಹಂಗೆ ಹೊಡೀರಿ ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ ಗೈಸ್ ನೋಡಿ ಎಲ್ಲರೂ ಇದು ಎಳಿಸ್ತವ್ರೆ ಬೆಳ್ಳಿ ತೇರು ಎಳಿಸ್ತವ್ರೆ ಆನೆ ಮತ್ತು ಆನೆ ಎಷ್ಟು ಚೆನ್ನಾಗಿ ಬಂದೈತೆ ಅಲಂಕಾರ ಮಾಡ್ತಾರೆ ಗೈಸ್ ದರ್ಶನಕ್ಕೆ ಬೇರೆ ಲೇಟ್ ಆಯ್ತೈತೆ ಜಿಲ್ಲಳಿ ಚೈನ್ ತರಕ್ಕೆ ಹೋಗೋನೆ ಲಾಡು ತಗೊಂಡು ಚೈನ್ ಮಾಡ್ಸ್ಕೊಬರೋ ಅಂದ್ಬಿಟ್ಟು ಇನ್ನೂ ಬಂದೇ ಇಲ್ಲ ಅವನು ಹೆವಿ ರಶ್ ಆಯ್ತವ್ರೆ ಇನ್ನೂ ಊರಿಗೆ ಬೇರೆ ಹೋಗ್ಬೇಕು ಇಲ್ಲಿಂದ ಗುರು ಬರೀ ಕೇಳು ಗುರು ಒಬ್ಬರು ತಗೋ ದುಡ್ಡಿಲ್ವಲ್ಲ ಬರೀ ಎಲ್ಲ ಫೋನ್ ಪೇ ಅದು ಇದು ಹೋಗೋದು ಗೈಸ್ ಜಿನ್ನಳ್ಳಿ ಇವತ್ತು ಸಿಕ್ಕಾಬಟ್ಟೆ ದೇವ್ರ ಭಕ್ತಿ ಏ ಇವು ಬಟ್ಟೆ ವಾಡ್ದು ಮಾಡಿ ಚೇಂಜ್ ಇಲ್ಲ ಅಂತಾರಲ್ಲ ನಾವೆಲ್ಲ ನಾಲ್ಕು ಕೊಟ್ರಲ್ಲ ಇಡ್ಲಿ ಬಾ ಮಡಿಕೋ ಅದು ತಗೋ ಆಮೇಲೆ ದರ್ಶನ ಮನೆಗೆ ತಗೋದ್ರೆ ಇದು ಕೊಡ್ಬೇಕಿತ್ತು ದುಡ್ಡು ಒಂದು ಸ್ವಲ್ಪ ಕಾಣಕ್ಕೆ ಇದು ಅರಕೆ ಇದ್ದಂತೆ ಅದು ₹1 ಇಲ್ಲ ₹1 ಇಲ್ಲ ನಾನು ಇರಿ ಒಂದು ನಿಮಿಷ ಕರೆಕ್ಟ್ ಅಲ್ಲಿ ₹2 ಚೇಂಜ್ ಕೊಟ್ಟಿದ್ರು ನಾವು ಚೇಂಜ್ ಮಾಡಿಕೊಂಡು ಇಷ್ಟು ₹2 ಚೇಂಜ್ ಕೊಟ್ಟಿದ್ರು ಜಲ್ದಿ ಕೊಟ್ಬಿಟ್ಟು ಮಾಡ್ರಲ್ಲ ಇದು ಹೆವಿ ರಶ್ ಆಗೋದ್ರ ಗುರು ಬನ್ನುಗುರು ಬಂದ್ರೆ ಎಷ್ಟು ದರ್ಶನಕ್ಕೆ ಹೋಯ್ತಿದ್ದೀವಿ ಇವಾಗ ಎಲ್ಲ ಲೈನಲ್ಲಿ ನಿಂತ್ಕೊಂಡು ಎಷ್ಟೊತ್ತು ಆಯ್ತದ ನೋಡೋದ ಟೈಮ್ ಇವಾಗ ನನ್ನ ಪ್ರಕಾರ 8:39ಕ್ಕೆ ದರ್ಶನಕ್ಕೆ ಹೋಯ್ತಾ ಇದ್ದೀವಿ ನೋಡೋದ ಎಷ್ಟೊತ್ತಿಗೆ ಆಯ್ತದೆ ಅಂತ ಬರ್ಡೇ ಮೇನ್ ಮುಂದೆ ಹೋಯ್ತವ್ರೆ ನಾನು ಹಿಂದೆ ಹೋಯ್ತಾ ಇದ್ದೀನಿ ಇನ್ನು ಮಿಕ್ಕವರೆಲ್ಲ ಹಿಂದೆ ಬರ್ತಾವ್ರೆ ಸರಿ ವಿಡಿಯೋ ಮಾಡುವ ಮಲೆ ಮಹೇಶ್ವರ ಹೆಸರು ಉಗೇಂದ್ರಪ್ಪ ಉಗೇ ಮೈಕಾರ ಉಗೇ ಮಾತ್ಮಲಯ ಅಂದದ ಗಿರಿ ಚಂದ ನೋಡಿರೋ ನಮ್ಮ ಮಾದೈನ ಗಿರಿಗೆ ಬಂದಿರೋ ನೋಡಿ ಪೂರ್ತಿ ದೇವಸ್ಥಾನ ದೇವ್ರು ಮಾಡೋಕ್ಕಾಗಲ್ಲ ಬಟ್ ಹೊರಗಡೆ ಮಾಡ್ಬೋದು ಅಲ್ಲಿ ಪೂಜಾರಿ ಕಿತ್ಕೊಂಡು ಉಂಡಿಗೆ ಹಾಕ್ಬಿಟ್ಟಾರಂತೆ ವಿಡಿಯೋ ಮಾಡ್ಕೊಂಡ್ರೆ ಇಷ್ಟೇ ತೋರ್ಸೋಕ್ಕಾಗದು ಒಳಗಡೆ ದೇವ್ರು ತೋರ್ಸಕ್ಕೆ ಹೋದ್ರೆ ಉಂಡಿಗೆ ಪಕ್ಕ ಫೋನು ಇವ್ರದ್ದು ಉಂಡಿಗೆ ಹಾಕೋಕೆ ಹೊಂಟೋಗ್ಬಿಟ್ಟಿರುತ್ತೆ ಅದಕ್ಕೆ ನಾನು ನೋಡ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು ನೋಡ್ಕೊಂಡು ಗಣೇಶ್ ಮತ್ತೆ ಪೂಜೆ ಮಾಡ್ಸೋಕ್ಕೆ ಮಾದು ಜಿನ್ನಡಿ ಅಲ್ಲಿ ಹೋಗೋರೆ ನಾವು ಇಲ್ಲೇ ನಿಂತೀವಿ ಅವ್ರು ಕಾಯ್ಕೊಂಡು ಬರ್ತಾರೆ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂರ್ತಿ ಚೆನ್ನಾಗಿ ಒಳ್ಳೆ ಅದ್ದೂರಿಯಾಗಿ ಅಣ್ಣ ಈಗ ಮಾದಪ್ಪಲ್ಲ ಉಗೇ ಮಾದಪ್ಪ ಮಾಡಕ್ ಹೋಗ್ಲಾ ಲೇಡೀಸ್ ವಯಸ್ಸು ಬತ್ತಾ ಕಾಕ್ಲ ಹೊಡಿಸ್ಬಿಡ ಮಾತ್ಮಲಯ ಉಗೇ ಉಗೇ ಮೈಕಾರ ಉಗೇ ಉಗೇ ಮಾದಪ್ಪ ಉಗೇ ಓ ಬೇಗ ತೆಗಿಸ್ಕೊಂಡು ನಡ್ರೆ ಮರಿ ಆಯ್ತಾ ಬೇಸ್ ಎಲ್ಲ ಫೋಟೋ ಹೊಡಿಸ್ತವ್ರೆ ಇಲ್ಲಿ ಫೋಟೋ ಹೊಡಿ ಜಾಸ್ತಿ ಎಲ್ಲ ಫೋಟೋ ಹೊಡ್ಸೋದು ಈ ಕಡೆ ಮತ್ತೆ ಚೆನ್ನಾಗಿ ಬರ್ತಾರೆ ಇಲ್ಲ ಶಿಷ್ಯ ಈ ಕಡೆ ಮತ್ತೆ ಆ ಕಡೆ ಫೋಟೋ ಹೊಡಿಸೋದು ಏನೋ ಈ ಕಡೆ ಮತ್ತೆ ಆ ಕಡೆ ಫೋಟೋ ಹೊಡಿಸೋದು ಆ ಕಡೆನೂ ಹೊಡಿಸ್ತಾರ ಆ ಕಡೆ ಆ ಸೈಡು ಅಲ್ಲಿ ಆ ಕಡೆ ಹೋದ್ರೆ ಸ್ಟ್ಯಾಚು ಹೇ 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 ಬರ್ಡೇ ಮ್ಯಾನ್ ಗೈಸ್ ನೋಡಿ ಕಣ್ಣುಬ್ಗೋ ಹೊಡೆದಿರೋದು
ಹೂಬತ್ತಿ ಕಟ್ಟ ಆಮೇಲೆ ನಿಂತ್ಕಲ್ಲ. ಭಕ್ತಿ ಕಣ್ಣು ಒಳಗಡೆ ಭಕ್ತಿ ಕಣ್ಣು ಒಳಗಡೆ ಇರೋರು ಮಾತ್ರ ಉಬ್ಮೇಲೆ ಹೊಡೆದಂತ ಕಣ್ಣು ಒಳಗಡೆ ಬೇಡದ ಕಣ್ಣಪ್ಪ ನೋಡಿ ಹಂಗೆ ಏನ್ ಬಿಡೋದಿಲ್ಲ ಹಂಗೆ ಹೇಳ್ತಿರೋದು ನಾನು. ಏನ್ ಬಿಡ್ತದೆ ನಿದ್ದೆ ಹೇಳಿದ ಇದು ನಮ್ಗ ಏನ್ ಅರ್ಕೆ ಕಟ್ಕೊಂಡಿದೀನಿ ಅಂತ ಅದು ಹೇಳಲೇಬೇಕು ನಮ್ಗ. ಸಸ್ಪೆನ್ಸ್ ಭಯ ಅವೆಲ್ಲ ನಿಮ್ಗೆ ಹೇಳಕ್ ಆಗಲ್ಲ. ಸಬ್ಸ್ಕ್ರೈಬರ್ಗೆ ಹೇಳಲೇಬೇಕು ನೀನು. ಅವೆಲ್ಲ ಪಬ್ಲಿಕ್ ಮುಂದೆ ಹೇಳೋದಲ್ಲ. ಇನ್ನು ನೆರವೇರಿದ್ದು ನೆರವೇರಿಲ್ವಾ? ನೆರವೇರಿತು ನೆರವೇರಿಲ್ವಾ? ವಿತಿನ್ 5 ನಿಮಿಷದಲ್ಲಿ 5 ನಿಮಿಷ ಏನು ಅರಕೆ ಕಟ್ಕೊಂಡಿದ್ದು 5 ನಿಮಿಷ. ನೆರವೇರ್ತಾ 5 ನಿಮಿಷ 5 ನಿಮಿಷ ಗೈಸ್ ನೋಡಿ ಎಷ್ಟು ಪವರ್ಫುಲ್ಲು ಮಹದೇಶ್ವರ. ಪವರ್ಫುಲ್ಲು ಗೈಸ್ ಸಿಕ್ಕಾಪಟ್ಟೆ ಜಗಳ ನಡೀತೈತೆ ಅಷ್ಟೊತ್ತಿಂದ. ಯಾರು ಜಗಳ ಕಂಡ್ಕೊಂಡ್ಬಿಟ್ಟವ್ರೆ ಎಲ್ಲವರು. ಹೋಗಿ ಇಲ್ಲಿ ದೇವ್ರ ದರ್ಶನ ಮಾಡಕ್ಕೆ ತಾನೇ ಬಂದಿರೋದು. ಭಗವಂತನ ನೋಡ್ಕೊಂಡು ಬೇಕಾದ್ರೆ ಮನೇಲಿ ಅದೇನೋ ನೋಡ್ಬೇಕಾನೆ ಹೋಗ ಕೈಯೇ ಎತ್ಕೊಯ್ತಾರ ನೋಡಿ. ಗೈಸ್ ಇವೆಲ್ಲ ಬೇಕು ಅವ್ರಿಗೆ. ನೆಮ್ಮದಿಯಾಗಿ ಮನೆ ದೇವ್ರ ದರ್ಶನ ಮಾಡ್ಕೋಬಿಟ್ಟು ಈ ಥರ ಬಂದು ಜಗಳ ಆಡೋದು ದೇವಸ್ಥಾನ. ಗೈಸ್ ಇವಾಗ ನಾವು ಪ್ರಸಾದ ಊಟ ಮಾಡುವ ಅಂತ ಹೋಗ್ತಿದ್ದೀವಿ. ಊಟ ಮಾಡ್ಕೊಂಡು ಡೈರೆಕ್ಟ್ ರೂಮ್ಗೆ ಹೋಗೋದೆ ಇಷ್ಟಾಗಿ. ಎಲ್ಲ ಹೊಸಿ ಸಿಟ್ಟಿಲ್ಲ ಸಿಕ್ಕಾಬಟ್ಟೆ. ಇವತ್ತು ಶನಿವಾರ ಶುಕ್ರವಾರ ಸೋಮವಾರ ಬಂದ್ಬಿಟ್ರೆ ಸಿಕ್ಕಾಬಟ್ಟೆ ಭಯಂಕರ ರಸ್ಸು ಮತ್ತು ಬೇಗನೆ ದರ್ಶನ ಆಗೋಯ್ತು ಇವತ್ತು. ಆಮೇಲೆ ಇನ್ನೇನು ಅಂದ್ರೆ ಅಮಾವಾಸ್ಯೆ ಟೈಮಲ್ಲಿ ಮಾತ್ರ ಭಯಂಕರ ರಸ್ಸು. ಇಲ್ಲ ಶಿಶ ನಿಜ ಬೈ. ಇಲ್ಲ ನೀನು ಲಾಸ್ಟ್ ಯಾವಾಗ ಬಂದಿದ್ದ? ನಾ ಬಂದು ಒಂದು 8-9 ವರ್ಷ ಆಗಿರ್ಬೇಕು. 8-9 ವರ್ಷ ಆಗಿದ್ದ? ನಮ್ಮ ಮನೆ ದೇವರು ವರ್ಷಕ್ಕಿಲ್ಲ ಅಂದ್ರೆ ಒಂದು 5 ಸಲ ಬರ್ತಿದ್ದೆ. 5 ವರ್ಷ ಬಂದೆ ಮತ್ತೆ 8 ವರ್ಷ ಅಂತೀನಿ. ಒಂದು ಸಲ ಬಂದಿಲ್ಲ. ಒಂದು ಸ್ವಲ್ಪ ಬಿಸ್ನೆಸ್ ಮೇಲೆ ಬಿಸಿ ಇದೆ. ಸ್ವಲ್ಪ ನಾವು ಹೋದ ವರ್ಷ ಏನೋ ಯಾವ್ದಾದ್ರು ಬಂದಿದ್ದೆ ಮಿನಿ ಲಾಗ್ ಹಾಕಿನಿ ಅವಾಗ ಬಂದಿದ್ದು. ನಾವು ಬಿಸ್ನೆಸ್ ಮೇಲೆ ನಾಗಾಲ್ಯಾಂಡ್ಗೆ ಹೋಗಿದ್ದೇವನು. ನಾಗಾಲ್ಯಾಂಡಿಂದ ಥೈಲ್ಯಾಂಡ್ಗೆ ಹೋದ. ಬಿಸ್ನೆಸ್ ಲಾಸ್ ಆಗೋಯ್ತು. ಹಿಂದಕ್ಕೆ ಬಂದ್ಬಿಟ್ಟ. ಗ್ಯಾಸ್ ಇವತ್ತು ದೊಡ್ಡ ಬಿಸ್ನೆಸ್ಗಾರ ಇವನು ಮಾಡೋ ಬಿಸ್ನೆಸ್ಗಳೆಲ್ಲ ಹೇಳ್ಬಿಟ್ರೆ ಅಯ್ಯಪ್ಪ. ಗೈಸ್ ಹುಲಿವಾರ ಎಲ್ಲ ತಳ್ತಾ ಇದ್ದಾವೆ. ಇದಕ್ಕೆ ಈ ಥರ ಕಾಯಿನೆ ಎತ್ಕೊತೇನೆ ಕಾಯಿನೆ ಬಿಡ್ತೇನಲ್ಲಪ್ಪ. ಬೈಕಲ್ಲೇನೋ ಪೂಜೆ ಮಾಡ್ತಾವ್ರೆ 3ನೂ ಸೇಫಾಗಿ ಊರಿಗೆ ಹೋಗ್ಬೇಕಲ್ವಾ ಅದಕ್ಕೆ. ಪೂಜಾರಪ್ಪ ಇನ್ನೂ ನಿಂಬೆಹಣ್ಣು ಜಾಸ್ತಿ ಹಾಕಿ ಅಂದರೆ ಏನೋ ಹೂನಾರನ ನಿಂಬೆಹಣ್ಣ ಜಾಸ್ತಿ ಕಟ್ಟಿ ಅಂತಾರಲ್ಲ. ನಿಂಬೆಹಣ್ಣು ನಾವೇ ಮಾಡ್ಬಿಡಿ. ಕಟ್ಟಂಗಿಲ್ಲ ಬರೆಯಂಗಿಲ್ಲ. ಬರೀ ಹರಿಸೋದೆ ಅಂತೀಯ. ಪೂಜೆ ಮಾಡ್ತಾವ್ರೆ ಗೈಸ್. ಇವಾಗ ರೂಮಿಂದ ಚೆಕ್ಔಟ್ ಆಗಬೇಕು. ಇಲ್ಲಿಂದ ಚೆಕ್ಔಟ್ ಆಯ್ತಿದೀವಿ. ರಾತ್ರಿನೇ ಹೇಳ್ಬಿಟ್ಟಿದ್ರು ನಮ್ಗೆ ಚೆಕ್ಔಟ್ ಆಗಿ ಅಂತ. ಇವರಿಂದ ಎಲ್ಲ ಪ್ಯಾಕಪ್ ಮಾಡ್ಕೊತಾ ಇದೀವಿ. ಪ್ಯಾಕಪ್ಗಳೆಲ್ಲ ಗೈಸ್ ನೋಡಿ ಒಂದೊಂದು ಪಿಂಕ್ ಪಾಯಿಂಟ್ಗೂ ನಮ್ಮನ್ನ ಪಿಂಕ್ ಪಾಯಿಂಟ್ಗೂ ನಮ್ಮನ್ನ ಆಡ್ಕೊತಾವ್ರೆ ಇಲ್ಲಿ. ನಾನಂತೂ ಬದುಕಲ್ಲ. ನಾನೇನ ನಾನು ಸಾವಾಗ ನನ್ನ ಸತ್ರ ಈಗ ನನ್ನ ಮಕ್ಳೇ ಕಾರಣ. ಇವನು ಏಟು ಅವ ಗುಂಡು ನೀನು ಲುಕ್ ಕೊಡ್ಬೇಡ. ಅವ A4 ಗೈಸ್. ಮಾವಿನಕಾಯಿ ತಿಂತಾ ಇದ್ದೀವಿ. ತಾಳ್ಬೆಟ್ಟ ಹತ್ರ ಬಂದಿದ್ದೀವಿ. ಈಗ ಎಲ್ಲ ಸುತ್ತಕ ಬರೋ ಗಂಟ ಬೈಕ್ ಇದೆ. ಫಸ್ಟ್ ಟೈಮ್ ಇಲ್ಲಿ ಓಡಿಸಿರೋದು. ಇನ್ನೊಂದು ತಗೊಳ ಅಣ್ಣ. ಇನ್ನೊಂದು ಮಾವಿನಕಾಯಿ ಕೊಟ್ಬಿಡಿ. ಇಲ್ಲಿ ಬಿಡಲ್ಲ ಮಾವಿನಕಾಯಿ. ಮಾವಿನಕಾಯಿ ತಿನ್ನೋ ಶಕ್ತಿ ಬರ್ತಾ. ಹಣ್ಣು ಕಮ್ಮರಿದವು. ಗೈಸ್ ಮತ್ತೆ ಪೆಟ್ರೋಲ್ ಹಾಕಿಸ್ತಾ ಇದೀವಿ. ಇದು 3ನೇ ಸಾರಿ ಹಾಕಿಸ್ತಾ ಇರೋದು. ಎಲ್ಲಕ್ಕೂ ಫುಲ್ ಟ್ಯಾಂಕ್ ಮಾಡಿಸೋದು ಇವಾಗ. ಈ ಗಾಡಿ ಆ ಗಾಡಿ. ಗುರು ನಿಂದಕ್ಕೂ ಫುಲ್ ಟ್ಯಾಂಕ್ ಇವಾಗ. ನಿಂದು ಎಷ್ಟಿದ್ದು? ಒಂದು ಅರ್ಧ ಟ್ಯಾಂಕರ್ ಹಾಕ್ಸ್ತೀನಿ. ಇನ್ನೂ ಅರ್ಧ ಟ್ಯಾಂಕ್ ಇದ್ದ. ಅವ್ರದ್ದು ಇನ್ನೂ ಅರ್ಧ ಟ್ಯಾಂಕ್ ಇದ್ದಂತೆ. ಮಾತ್ರ ನಿಂದು ಎಷ್ಟಿದ್ದು? ಹಾಂ ಟೀ ನಡ್ಸ್ಬಿಡ್ಕೊಂಡ. ಏನು ಬಟ್ಟೆ ಎಲ್ಲ ಅದು ಒಪ್ಪೋರು. ಹಾಂ ಚಿಂದಿ ಚಿತ್ರಾನ್ನ ಬೈಟು ಮೊಸರನ್ನ. ಇದು ಗುಂಡದು ಪರವಾಗಿಲ್ಲ ಕಾಣಲ್ಲ.
ಗೈಸ್ ಇಲ್ಲಿ ಓಮ್ ಅಂತ ಬರೆಸಿದ್ರಲ್ಲ ಅದು ಆಗಿರೋದು ಇವ್ರಿಗಿಲ್ಲ. ಓಮು ತ್ರಿಓಮ್ ಆಗ್ಬಿಟ್ಟಿದೆ ಅದು. ಎಲ್ಲ ಮಳೆ ಹುಚ್ಚಿತ್ತು ಅಲ್ಲಿ ಎಲ್ಲ ನೋಡಿ ಬಿಸ್ಲು ಹೊಡಿತೈತೆ. ಗೈಸ್ ಬೆಟ್ಟದಿಂದ ಮನೆ ಹತ್ರ ಸೇಫಾಗಿ ಬಂದೆ. ಇವಾಗ ಸಾಯಂಕಾಲ ಇನ್ನೂ ಕೆಲಸಗಳವೆ ಮತ್ತು ನಮ್ಮ ತಾಯಿ ನೋಡಿಲ್ಲ. ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಮನೆಗೆ ಬಂದು ಬೇರೆ ಕಡೆ ಹೋಗ್ಬೇಕು ಅಂತ ಮನೆಗೆ ಬಂದಿದ್ದೀನಿ. ಮತ್ತು ಸಾಯಂಕಾಲ ಅವ್ರು ಏನಾದ್ರು ಫೋನ್ ಮಾಡಿದ್ರೆ ಹೋಗ್ಬೇಕಾಯ್ತದೆ. ಇಬ್ಬರಿಗೆ ಇವತ್ತು ಬಳ್ಳೆ ಅಲ್ವಾ, ಅವ್ರಿಗೆ ಕೇಕ್ ಕುಯ್ಸೋಕೆ ಹೋಗ್ಬೇಕಾಯ್ತದೆ. ಅಲ್ಲಿ ಗಂಟ ಸ್ವಲ್ಪ ಕೆಲಸ ಐತೆ, ಅದನ್ನು ಮುಗಿಸ್ಕೊಳ್ಬೇಕು. ಇವಾಗ ಅರ್ಜೆಂಟಾಗಿ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಟೈಮು 3:30 ಆಗೈತೆ. ಇವಾಗ ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಇವಾಗ ನಾನು ಕೋಟಗುಂಡಿ ಗೇಟ್ ಹತ್ರ ಬಂದಿದ್ದೀನಿ. ಇಲ್ಲಿ ಒಂದು ರೆಸಾರ್ಟಲ್ಲಿ ವೆಂಕಿಗೆ ಕೇಕ್ ಕುಯ್ಸ್ಬೇಕು, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಅವನಿಗೆ ಬರ್ತಡೇ ಸೆಲೆಬ್ರೇಷನ್ ಮಾಡಿಬಿಟ್ಟು ಇವತ್ತು ಇಲ್ಲಿ ಆದರೆ ಇಲ್ಲೇ ಉಳ್ಕೋಬೇಕು, ಇಲ್ಲ ಮನೆಗೆ ಹೋಗ್ಬೇಕು. ಆಯ್ತು ನೋಡಲ್ಲ ಹೇಳಕ್ಕ ಮಾಡ್ಬೋದು ಹೆಂಗೆ ಆಯ್ತಿರೋ. ಇನ್ನು ನೀನು ಏನು ಓದಿರೋದ, ಏನು ಹೇಳ್ದಲ್ಲ ಯಾವುದಕ್ಕೆ ಕೆಲಸಕ್ಕೆ? ವೆಟನರಿ ಡಿಪ್ಲೊಮೊ. ಸೊ ನನಗೆ ನಾವು ಕ್ಲಿಯರಾಗಿ ಮಾತಾಡೋಕ್ಕೆ ಬರಲ್ಲ ಅವರು. ನಂಗೆ ಇದು ಏನು ಓದೋದು ಕಲಿಬೇಕು, ಆಮೇಲೆ ಮಾತಾಡೋದು ಕಲಿಬೇಕು. ಅಯ್ಯೋ ಏನು ಮಾಡೋಣ, ನಮ್ಮ ಮನೇಲಿ ಸ್ಕೂಲಲ್ಲಿ ತಮ್ಮ ಹೇಳ್ಕೊಟ್ಟಿಲ್ವ ನಿನಗೆ ಇಂಗ್ಲೀಷ್ನ? ಅವ್ರು ಹೇಳುವಾಗ ನಾವು ಮಾಡ್ತೀನಿಲ್ಲ. ಗೈಸ್ ಗುಂಡು ನೋಡಿ ಇವತ್ತು ಬಿಟ್ಟಿರೋ ಲಾಗ್ ಹಾಕೋ ನೋಡ್ತಾವನೆ. ಯಾಕೆ ಆಪ್ ಮಾಡ್ಬಿಟ್ಟ? ನೀ ಮಾಡ್ತಿದ್ದಲ್ಲ ಸೌಂಡ್ ಕೇಳಿಸಿದಲ್ಲ ಗುರು ನೀನು ಹೆವಿ ಫನ್ನಿ ಅಂತಲ್ಲ. ನಿಜ ಫನ್ನಿ ಅಂತೇನಿಲ್ಲ, ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರ್ಬೇಕು ಗುರು. ಕಷ್ಟ ಅನ್ನೋದು ಮನುಷ್ಯಂಗೆ ಇದ್ದಿದ್ದೆ. ಸರ್ ನನ್ಗೆ ಹೇಳ್ಕೊಳ್ಳ ಇದು ಹೆಂಗೋ ಅದು ನೀನು ತಗೋಬೇಕು, ಅದು ಒಳಗಡೆಯಿಂದ ಬರಬೇಕು. ಅದು ಹೊರಗಡೆ ಬರ್ತಿಲ್ಲ ಕಳವಸಿ ಬರಂಗೆ ಹೇಳ್ಬಿಡು. ಬರಬೇಕು ಅಂದ್ರೆ ಅದು ಒಂದು PD ಕ್ಲಾಸ್ ಅದ. ನೈಟ್ ಒಂದು 10 ಗಂಟೆ ಮೇಲೆ ಹೋಗ್ಬೇಕ ಕ್ಲಾಸ್ಗೆ. ಯಾರೋ ಬಂದರು ರಾಜವಲಿಗಳು. ಇವತ್ತು ಯಾಕೆ ಮಾಸ್ಕ್ ಹಾಕದಿದೆ? ಅಲ್ಲ ಗುರು, ಮಾಸ್ಕ್ ಹಾಕದ ಗುರು. ಏನ್ ಗುರು ನೀವು ಬೋಗದಿಗೆ ಹೋಗಿದ್ ಬಾ. ಯಾರು? ನೀನು ನಾನಾ? ಇಬ್ರು ಹೋಗಿದ್ ಬರ್ಬೇಕು. ಏನಕ್ಕೆ? ಊರು ಕೇಕ್ ಕಟಿಂಗ್ ಮಾಡೋಷ್ಟರಲ್ಲಿ ನೀವು ಅವ್ರಿಗೆ ಅಲ್ಲಿ ಚೈತ್ರ ಕರ್ತಿದಾರಂತೆ, ಅಲ್ಲಿ ಗನ್ನೆಲ್ಲ ಫೈರ್ ಮಾಡ್ಬೇಕು. ಇವರು ನಾವು ಅಲ್ಲಿ ಪಟಾಕಿದ್ರಿ ಹಿಂಗ ಅಲ್ಲೂ ಗೊತ್ತಿಲ್ಲ ನಿಮ್ಗ ಅವೆಲ್ಲ. ಗುರುಗಳೇ ಹೇಳಿ ಏನ್ ಹಿಂಗ ಎಲ್ಲ 5 ನಿಮಿಷ ಹೋಯ್ತು ಬಂದ್ಬಿಡು. ಗೈಸ್ ಇವಾಗ ಬೋಗದಿಗೆ ಹೋಗಿ ಅಂತವನೇ ಕಳ್ಳ ಮಾದು ಸುಳ್ಳು ಮಾದು ಗೈಸ್ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಇವಂದೆ ಗೈಸ್. ರೆಸಾರ್ಟಲ್ಲಿ ಇವನು ಮತ್ತೆ ಜಿನ್ನಳಿದು ಫೋನ್ ಪೇ ಮಾಡ್ಕೊಬಿಡಿ ಗೈಸ್. ಯಾರ ಕೈಲ ಇವರು ಮಾದಪ್ಪನ ಬೇಟೆ ಕರ್ಕೊಬಿಡು ಗೈಸ್. ನಮ್ನವ್ರು ರಿಂಗ್ ರೋಡಲ್ಲಿ ಒಂದ್ಸರಿ ಕಾಯಿಸೋದು ಗೈಸ್, ದೇವೇಗೌಡ ಸರ್ಕಾರ ಕಾಯಿಸೋದು ಗೈಸ್. ಇವರು ನಮ್ನ ಇವರು ಎಲ್ಲ ಪಾಳು ಮಾಡ್ಬಿಟ್ಟು ಇವರು ಯಾವ್ದೇ ಕಾರಣಕ್ಕೂ ಮಾಧು ಜಿನಾಯಿ ನಂಬ್ಕೊಂಡು ಎಲ್ಲೂ ಹೋಗ್ಬೇಡಿ ನೀವು. ಅವ್ರು ಎಲ್ಲಿ ಹೋದರು ಇವ್ರಿಗಂತೂ ಒಳ್ಳೇದಾಗಲ್ಲ ಕಣಂತ ಗೈಸ್. ಇಲ್ಲ ಗೈಸ್ ಯಾವ ಥರ ಡೆಕೋರೇಷನ್ ಮಾಡವ್ರೆ ಅಂತ ತೋರಿಸ್ತೀನಿ ಬನ್ನಿ. ಬರ್ಡೇದು ಗೈಸ್ ನೋಡಿ ಯಾವ ಥರ ಡೆಕೋರೇಷನ್ ಮಾಡವ್ರೆ, ಒಳ್ಳೆ ಸಖತ್ತಾಗಿ ಮಾಡವ್ರೆ. ನೋಡಿ ರೆಸಾರ್ಟ್ ರೂಮ್ ಬರೀ ಇಂಥದ್ದೇ ಅಲ್ಲ ನಿಂದು. ಎಲ್ಲೋದ್ರು ಗೈಸ್ ಒಳಗಡೆ ಸಖತ್ತಾಗೈತೆ ಗೈಸ್. ಇದು ಇಲ್ಲ ಆಯ್ತು, ಸಮಾಧಾನ ಸಮಥಿಂಗ್ ಹಂಗೇನಾರು ಮಾಡ್ಬಿಟ್ರಿ ಗೈಸ್. ನಾನು ಗುಂಡು ಬೋಗಾದಿಗೆ ಹೋಗ್ತಾ ಇದ್ದೀವಿ ಊಟ ಇಸ್ಕೊಬರಕ್ಕೆ. ಊಟ ಆರ್ಡ್ರ್ ಮಾಡೋರೆ, ಅದನ್ನ ಇಸ್ಕೊರ್ಬೇಕು. ಈಗ ಅದನ್ನ ತರ ಅಷ್ಟರಲ್ಲಿ ಕೇಕ್ ಕುಯ್ಸ್ಬಿಟ್ರೆ ಏನೋ ಅದಂತೂ ಗೊತ್ತಾಯ್ತಿಲ್ಲ. ಬಟ್ ಕೇಕ್ ಸಿಕ್ತಿಲ್ಲ ಅಂದ್ರೆ ಮತ್ತೆ ಬರ್ಡೇ ಬಾಯಿಗೆ ಹೊಡಿತಾರೆ. ಬರ್ಡೇ ಬಾಯಿಗೆ ಹೊಡಿತಿಲ್ಲ ಗಾಯ್ಸ್. ಏನು ಕೇಕ್ ಬರ್ತ್ಡೇ ಮಾಡ್ಕೊ ಕೇಳಿ, ಕೇಕ್ಗೋಸ್ಕರ ತಾನೆ ಕೇಕೆ ಖಾಲಿ ಮಾಡ್ಬಿಡ್ರೆ. ಕೇಕ್ಗೋಸ್ಕರನಾ ಬಂದಿರೋದು? ಅಲ್ಲ ಕುಯ್ಸಕ್ಕೋಸ್ಕರ. ಗಾಯ್ಸ್ ಕೇಕ್ ಕಟ್ ಮಾಡ್ಸೋದು ಏನಿ ಕೇಳಿ, ನಾವು ಕೇಕ್ ತಿನ್ನಕ್ಕೋಸ್ಕರ ತಾನೆ. ನಮ್ಮ ಹುಡುಗರು ಕೇಕ್ ತಿನ್ಕೊಬಿಟ್ರೆ ನಮ್ಗೆ ಹೆಂಗನ್ಸಲ್ಲ ಗಾಯ್ಸ್. ಹೇಳಿದ್ರಲ್ಲ ಒಂದು ಪಾಯಿಂಟ್ ಗೈಸ್. ಅದರಲ್ಲಿ ಬೇರೆ ಟೈಮ್ ಆಯ್ತಾ ಇರಪ್ಪ ಹೋಯ್ ಬರೋ ಗೈಸ್. ಬೋಗದಿ ಹತ್ರ ಬಂದು ಎಲ್ಲನೂ ಪಾರ್ಸಲ್ ಮಾಡ್ಸ್ಕೊತಿದ್ದೀವಿ ಊಟ ಎಲ್ಲ. ಈಗ ಅಲ್ಲಿ ಕೇಕ್ ಕುಯ್ತಾ ಇರ್ಬೋದು, ನಮ್ಮನ್ನು ಕಾಯೋಕ್ಕಾಗಲ್ಲ, ಕುಯ್ತಾ ಇರ್ಬೋದು ಗೈಸ್. 2 ಬಾಕ್ಸಲ್ಲಿ ಪ್ಯಾಕಪ್ ಮಾಡ್ತಾವ್ರೆ. ಮಾಡಾಯ್ತು ಇವಾಗ ಬದ್ದು ಬೇಗ ಜಲ್ದಿ ಹೋಗ್ಬೇಕು ಗೈಸ್. ಅಲ್ಲಿ ಎಲ್ಲ ಡೆಕೋರೇಷನ್ ಆಗೈತೆ, ಎಲ್ಲ ಕುಯ್ತಾ ಇರ್ತಾರೆ ಕೇಕ್ನ ಗೈಸ್. ಇವಾಗ ರೆಸಾರ್ಟ್ ಹತ್ರ ಬಂದಿದ್ದೀವಿ, ಹೋಗ್ತಿದ್ದೀವಿ ಈಗ.
ಕುಯ್ಸೋಣ ಅಂತ ಎಲ್ಲ ಕುಯ್ತಿದ್ರ ಆಲ್ರೆಡಿ ಜಿರಳೆ ಕೇಕ್ ಕುಯ್ತಿದ್ರ ಅದು ಕೇಕ್ ತಿನ್ಸಕ್ ಹೋಗೋನೆ ಇವಾಗ ಫ್ಯಾಮಿಲಿ ಎಲ್ಲ ಬಂದವ್ರೆ ಅವ್ರ ಫ್ಯಾಮಿಲಿ ಎಲ್ಲ ಬಂದವ್ರೆ ಕ್ಯಾರೆಟ್ ಬಿಸ್ನೆಸ್ ಪಾರ್ಟ್ನರ್ ಇವಾಗ ಅವ್ರು ನಮ್ಮ ಕ್ಯಾರೆಟ್ ಮತ್ತೆ ಸ್ಮೈಲ್ ಕೊಡು ಗೈಸ್ ನೋಡಿ ಬರ್ಡೇ ಮನೆಗೆ ಯಾವ ತರ ಮಿಂತಿದ್ರು ಬೆಳಿಗ್ಗೆ ಮಿಂತಿದ್ದು ನಿಜ ಬೆಳಿಗ್ಗೆ ಬಟ್ಟೆಗಿಂತ ಈ ಬಟ್ಟೆ ಸೂಪರ್ ಅದ ನಿಜವೇ ಸಕ್ಕದಾಗದ ಹಾ ಯಾವುದು ಪ್ಯಾಂಟು ಒಟ್ಟಿನಲ್ಲಿ ಏನೋ ಒಂಥರ ಸಗದಾಗದ ನನಗೂ ಗೈಸ್ ಇವಾಗ ನಾವು ಕೇಕ್ ಮನುಷ್ಯನಲ್ಲಿ ದುರಾಂಕಾರ ಇರ್ಬಾರ್ದು ಅಂತ ಹ್ಯಾಪಿನೆಸ್ ಇರ್ಬೇಕು ನಿಜ ಅದಂತೂ ಈಗ ಕೇಕ್ ತಿನ್ಸ್ಕೊಂಡು ಆಮೇಲೆ ಗುಂಡುಗೋಸಿ ಕೇಕ್ ಜಾಸ್ತಿ ತಿನ್ಸ್ರೆ ಕೇಕು ಅಂತಿದ್ದವು ಕೇಕ್ ಖಾಲಿ ಮಾಡಾಕ್ ಕೊಡ್ತಾರೆ ಅಂತಿದ್ದಾವೆ ಜಿ ಪಿ ಆತಿನ ಗೊತ್ತಿರಲ್ಲ ಕೇಕ್ ಎಲ್ಲ ಖಾಲಿ ಮಾಡಾಕ್ ಕೊಟ್ಟಿರ್ತಾರೆ ಕಡೆ ನಮ್ಗೆ ಹೊಡೆದಂಗ ಅಂತಿದ್ದ ಏನ ಒಬ್ನೇವನಾ ಬಂದ್ರೆ ಹಂಗಾರ ಹೊಂಟೈತ್ನಿ ನಿಮ್ದಾಗಿ ಇನ್ನೇ ಶಿಸ್ತಾಗಿ ಗೈಸ್ ನಮ್ಮ ನಿಮ್ಮ ಬ್ಲೂ ಐಸ್ ಪ್ರತಿಯವರು ಇವಾಗ ಕೇಕ್ ತಿನ್ಸ್ತವ್ರೆ ಬೈ ನಿನ್ ಫೋನ್ ನೋಡ್ಬಿಡಿ ಈ ಕಡೆ ನೋಡು ಹುಡ್ತೊಬ್ಬ ಶುಭಾಶಯಗಳು ಹೇಳ್ತಾವ್ರೆ ಖುಷಿಯಾಗಿ ನೀ ಖುಷಿಯಾಗಿರ್ಬೇಕು ನಂದೇನ ನಮ್ಮ ಬ್ಲೂ ಐಸ್ ಪ್ರಶ್ನೆ ಚೆನ್ನಾಗಿರೋ ಚೆನ್ನಾಗಿರ್ತದೆ ಇಲ್ಲಿ ನೋಡು ಕ್ಯಾಮ್ರಾಮನ್ ಯಾರು ಅಂತ ಗೊತ್ತಾನೆ ಅವನು ಗೊತ್ತಲ್ಲ ಗೈಸ್ ನಮ್ಮ ಉಪ್ಪಿಟ್ಟು ಮೂವಿಯ ಬಡ್ರೈ ಬಾಬು ಗಾಯ್ಸ್ ಇವ್ರು ಗೊತ್ತಲ್ಲ ಗುರ್ರಾಕು ಅವನ ಹೆಸರು ಕೃಷ್ಣ ಅಂತ ಅವ್ನು ನೋಡ್ಕೊಳ್ಳಿ ಕರೆಕ್ಟಾಗಿ ಅವನದು ಹೆವಿ ರೌಡಿಸಮ್ ಅವನೊಂಥರ ಗೈಸ್ ನಮ್ಗೆ ಅವನ ಹಬ್ಬ ಬಂದಲ್ವ ಈಗ ನಮ್ಗೆ ಸಿಕ್ಕಾಬಿಟ್ಟ ಆನೆ ಬರ ಬಂದ್ಬಿಟ್ಟೈತೆ ಇಲ್ಲ ಬಂದು ಅವನ ಹಬ್ಬ ನಮ್ಮ ಜೊತೆ ಇದ್ರೆ ಸಾಕು ಇನ್ಯಾರು ಬೇಕಾಗಿಲ್ಲ ಒಂದೇಳು ನಿನ್ ಬಗ್ಗೆ ಇಷ್ಟು ಮಾತಾಡ್ತಾವೆ ಒಂದೆರಡು ಮಾತಾಡೋದು ಬಂಡೀಪುರದ ಭೀಮ ಇದ್ದಂಗೆ ಅವನು ಬಂಡೀಪುರದ ಭೀಮಾ ಇಲ್ಲ ಜಿನ್ನಡೆ ಮಾತಾಡಲ್ಲ ಅವನ ಬಗ್ಗೆ ಗಾಯಸ್ ಇವನು ಒಂಥರ ಸರ್ಗೂರಲ್ಲಿರೋ ಅರ್ಜುನ ಇದ್ದಂಗೆ ಅವನು ಸರ್ಗೂರಲ್ಲಿರೋ ಅರ್ಜುನ ಅದೇ ತಾನೇ ಕಾಡೋದಲ್ಲಿ ಇರೋದು ಇಲ್ಲ ಏನು ಕೃಷ್ಣ ಮುಂದೆ ಹಿಂದೆ ಮಾತಾಡ್ತಿದ್ದೆ ಮುಂದೆ ಮಾತಾಡಕ್ಕಾಗಲ್ಲ ಅವನ ಮುಂದೆ ಮೀಟರ್ ಬೇಕು ಹಾ ಕೃಷ್ಣ ಮುಂದೆ ತುಂಬತಾನೆ ಬಿಡು ಕೃಷ್ಣ ಬಿಡ್ಲ ಅವಳು ಎಷ್ಟಿದೆ ಹಾ ಹಿಂದೆಗಡೆ ಏನೇನೋ ಮಾತಾಡ್ತಾನೆ ಗುರು ನಿನ್ ಬಗ್ಗೆ ಬೆಂಕಿ ಬ್ರೋಗೆ ಮತ್ತೆ ಇನ್ನೊಂದು ಕೇಕ್ ತಂದವ್ರು ಸೋಮೋಣ ಅವ್ರ ಅಣ್ಣ ಅಂತ ನಾನೇ ಕಟ್ ಮಾಡ್ತಾನೆ ಕೇಕ್ನ ಯಾಕೆ ದುರ್ಬುದ್ಧಿ ಅಂತ ನಮ್ಮ ಭಾವ ಬೇರೆ ಇಲ್ಲ ನಾನ್ ಬೇರೆ ಇಲ್ಲ ಒಂದೇ ಮಾತು ಮುಗೀತು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ಡೇ ಟು ಯು ಸೋಮೋಣ ತಿನ್ಸೋಣ ನೀನ ಮೊದ್ಲು ಹೋಗಿ ನೀವೇ ತಿನ್ಸ್ಬೇಕು ಹೋಗ್ತೀರಿ ಇರ್ಲ ನಾನೇ ತಿನ್ಸ್ತೀನಿ ಯಾವ ಅಷ್ಟಪ್ಪ ಮುಡ್ಕೋದ್ರೆ ಇಲ್ಲ ಕಂಬಿಡು ಅಷ್ಟು ಅಲ್ಲ ಅಷ್ಟೇ ಕಂಬಿಡು ನನ್ನ ಕೈ